ರೈತರ ದೇವಸ್ಥಾನದಲ್ಲಿ ರಾಸಲೀಲೆ. ರೈತರು ನಂಬಿಕೆ ಇಟ್ಟು ಕಟ್ಟಿದ ಪವಿತ್ರ ಕಚೇರಿ ಇವತ್ತು ಕಾಮಕಾಂಡದ ಅಡ್ಡೆಯಾಗಿದೆಯಾ? ಹೌದು, ಪಿಕೆಪಿಎಸ್ ಕಚೇರಿಯಲ್ಲಿ ನಡೆದಿದ್ದಂತೆ ಶಾಕಿಂಗ್ ರಾಸಲೀಲೆ. ಸೆಕ್ರೆಟರಿ ಆನಂದ ದೇಶಪಾಂಡೆ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಡ್ಯೂಟಿ ಟೈಮ್ನಲ್ಲೇ ಮಹಿಳೆಯರ ಜೊತೆ ಅಸಭ್ಯ ವರ್ತನೆ ಮಾಡಿದ್ದಾರಂತೆ. ಕಚೇರಿಯನ್ನೇ ಖಾಸಗಿ ಅಡ್ಡೆಯಾಗಿ ಬಳಸಿದ್ದ ಆರೋಪ ಈಗ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಇನ್ನೂ ಶಾಕ್ ಏನಂದ್ರೆ, ರಾಸಲೀಲೆ ಬಳಿಕ ಮಹಿಳೆ ಕಂತೆ ಹಣ ನೀಡ್ತಾ ಇರುವ ದೃಶ್ಯಗಳು ವೈರಲ್ ಆಗಿವೆ ಎನ್ನಲಾಗಿದೆ. ರೈತರಿಗಾಗಿ ಇರಬೇಕಾದ ಹಣ ಮೋಜು ಮಸ್ತಿಗೆ ಬಳಕೆಯಾಗ್ತಾ ಇದೆಯಾ? ಇದು ಈಗ ಜನರ ದೊಡ್ಡ ಪ್ರಶ್ನೆ. ಹಗಲು ರೈತರ ಸೇವೆ ಮಾತು, ರಾತ್ರಿ ಡರ್ಟಿ ಗೇಮ್ ಆಟವಾ? ಪಿಕೆಪಿಎಸ್ ಮೇಲೆ ನಂಬಿಕೆ ಇಟ್ಟಿದ್ದ ರೈತರು ಈಗ ಆಕ್ರೋಶಗೊಂಡಿದ್ದಾರೆ. ಇಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ವೈರಲ್ ವಿಡಿಯೋ ಹೊರಬಿದ್ದ ಬೆನ್ನಲ್ಲೇ ಜಿಲ್ಲೆ ತುಂಬಾ ಇದೇ ವಿಚಾರ ಹಾಟ್ ಟಾಪಿಕ್ ಆಗಿದೆ. ಅಸಲಿ ಸತ್ಯ ಏನು? ವಿಡಿಯೋದಲ್ಲಿರುವ ದೃಶ್ಯಗಳ ಹಿಂದಿನ ಮರ್ಮ ಏನು? ತನಿಖೆಯ ಬಳಿಕವೇ ಸತ್ಯ ಹೊರಬೀಳಬೇಕಿದೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.